ಜನನಿ ಸುದ್ದಿವಾಹಿನಿ ವೀಕ್ಷಕರೇ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಏಸೂರು ಕೊಟ್ಟರೂ ಬೇಸೂರು ಬಿಡವು, ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ಸಾಗರದಲ್ಲಿ ಜನರ ಆಕ್ರೋಶ. ಶಾಸಕತ್ವ ಹೋದರೂ ಚಿಂತಿಲ್ಲ, ಆದರೆ ಸ್ಥಾವರಕ್ಕೆ ಅವಕಾಶ ಕೊಡಲ್ಲ, ಬೇಳೂರು ಗೋಪಾಲಕೃಷ್ಣ. ನನ್ನ ಶಾಸಕತ್ವ ಹೋಗುವುದಾದರೂ ಚಿಂತೆ ಮಾಡುವುದಿಲ್ಲ, ಆದರೆ ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ಕ್ಷೇತ್ರದ ಜನತೆಯ ಪರವಾಗಿ ನಿಲ್ಲುತ್ತೇನೆ ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದರು. ಬೇಸೂರು ಅಣು ವಿದ್ಯುತ್ ಸ್ಥಾವರ ಖಂಡಿಸಿ ಗುರುವಾರ ಜನ ಹೋರಾಟ ವೇದಿಕೆ ವತಿಯಿಂದ ಇಲ್ಲಿನ ಗಾಂಧಿ ಮೈದಾನದ ಸಭಾಂಗಣದಲ್ಲಿ ಏರ್ಪಡಿಸಿದ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಾಗರದ ಬೇಸೂರು ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲಿ ಅಣು ವಿದ್ಯುತ್ ಸ್ಥಾವರ ಬೇಡ ಎಂದ ಅವರು ನಾಡಿಗೆ ಬೆಳಕು ನೀಡಲು 3 ಬಾರಿ ನಿರಾಶ್ರಿತರಾದ ಇಲ್ಲಿನ ಜನರ ಮೇಲೆ ಮತ್ತೆ ಮತ್ತೆ ಹೊಸ ಯೋಜನೆ ಹೇರುವುದನ್ನು ಸಹಿಸುವುದಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಸ್ಥಾವರಕ್ಕೆ ಭೂಮಿ ಮಂಜೂರು ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಕೇಂದ್ರ ಹಂತದಲ್ಲಿ ಯೋಜನೆಗೆ ಅನುಮತಿ ನೀಡದಂತೆ ಸಂಸದ BY ರಾಘವೇಂದ್ರ ಅವರು ಒತ್ತಡ ಹಾಕಬೇಕು ಎಂದು ಆಗ್ರಹಿಸಿದರು. ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಮಾತನಾಡಿ, ಅಣು ವಿದ್ಯುತ್ ಸ್ಥಾವರವಾದರೆ ಕೇವಲ ಬೇಸೂರಿಗೆ ಮಾತ್ರ ತೊಂದರೆ ಎನ್ನುವ ಮನೋಭಾವದಿಂದ ಜನರು ಹೊರಬರಬೇಕು. ಮಲೆನಾಡು ಪ್ರದೇಶದಲ್ಲಿ ಈ ಯೋಜನೆ ಸಾಧುವಲ್ಲ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡಬೇಕಾಗಿದೆ. ಸುಮಾರು 4,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲು ಚಿಂತನೆ ನಡೆದಿದ್ದು, ಇದಕ್ಕೆ 2,000 ಎಕರೆ ಭೂಮಿ ಕೇಳಿದ್ದಾರೆ. ಆದರೆ ಇಷ್ಟೊಂದು ವಿದ್ಯುತ್ ಸರಬರಾಜು ಮಾಡಲು ವಿದ್ಯುತ್ ತಂತಿ ಎಳೆಯಲು ಸಾವಿರಾರು ಎಕರೆ ಅರಣ್ಯ ನಾಶವಾಗುತ್ತದೆ. ಈಗಾಗಲೇ ಸಂಸದರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ಸಹ ಅಣು ಸ್ಥಾವರ ಸ್ಥಾಪನೆ ಕುರಿತು ಮಾಹಿತಿ ನೀಡಲಾಗಿದ್ದು, ಅವರ ಮೂಲಕ ಕೇಂದ್ರದ ಮೇಲೆ ಒತ್ತಡ ಹೇರಲಾಗುತ್ತದೆ ಎಂದು ತಿಳಿಸಿದರು. ಹೋರಾಟ ಸಮಿತಿಯ ಅಧ್ಯಕ್ಷ BA ಇಂದುಧರ್ಗೌಡ ಬೇಸೂರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ BR ಜಯಂತ್, ಹೋರಾಟಗಾರ ತೇನಾ ಶ್ರೀನಿವಾಸ್, ರೈತ ಮುಖಂಡ ದಿನೇಶ್ ಶಿರ್ವಾಳ, ಪರಿಸರ ತಜ್ಞ ಅಖಿಲೇಶ್ ಚಿಪ್ಳಿ, ಪ್ರಮುಖರಾದ ಮಲ್ಲಿಕಾರ್ಜುನ್ ಹಕ್ರೆ, ಪ್ರಸನ್ನ ಹೆಗಡೆ ಕೆರೆಕೈ, ರವಿಕುಮಾರ್ ಸಿಗಂದೂರು, ಪೋಷಿಣಿ ಬೇಸೂರು, ಧರ್ಮಗುರು ಅನ್ಸರ್ ಸಕಾಫಿ ಮತ್ತಿತರರು ಮಾತನಾಡಿದರು. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ಪ್ರತಿಭಟನಾ ಸಭೆಯನ್ನು ಉದ್ಘಾಟಿಸಿದರು. ಶಿವಾನಂದ್ ಕುಗ್ವೆ, ವಾಶಂ ರಾಮಚಂದ್ರ ಭಟ್, ಹೊನಗೋಡು ರತ್ನಾಕರ್, ರವಿಕುಮಾರ್, HM, ME ಪ್ರತಿಭಾ, ಸಫಿಯಾ ಅಬುಬಕರ್, ಸುವರ್ಣ ಟೀಕಪ್ಪ, ಮೈತ್ರಿ ಪಾಟೀಲ್, ದೇವೇಂದ್ರ ಕುಂದ್ಲಿ, ಚೇತನ್ ರಾಜ್ ಕಣ್ಣೂರು, ವಿಜ್ಞಾನಿಗಳಾದ ಡಾಕ್ಟರ್ ಜೀವನ್, ರೋಹಿತ್, ಶತಾಯುಷಿ, ಬಂಗಾರಮ್ಮ, GT ಸತ್ಯನಾರಾಯಣ ಮತ್ತಿತರರು ಹಾಜರಿದ್ದರು. ಇದಕ್ಕೂ ಮುನ್ನ ಇಲ್ಲಿನ ಶಿವಪ್ಪ ನಾಯಕ ವೃತ್ತದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತ್ತು ಮತ್ತು ನಂತರ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕು ತಕ್ಷಣವಾಗಿ ಅಂತೇಳಿ ಆ ಉದ್ದೇಶದಿಂದ ಕೇವಲ 21ನೇ ತಾರೀಕು ಸುಮಾರು 12:30ಯಿಂದ 2 ಗಂಟೆ ಒಳಗೆ ನನಗೆ ಒಂದು ಕಾಲ್ ಬರುತ್ತೆ, ಫೋನ್ ಕಾಲ್. ಆ ಫೋನ್ ಕಾಲಲ್ಲಿ ನಿಮ್ಮ ಬೇಸೂರನ್ನ ಅಣು ವಿದ್ಯುತ್ ಸ್ಥಾವರಕ್ಕೆ ಸರ್ಕಾರಗಳು ಗುರುತು ಮಾಡಿದೆ ಅಂತೇಳಿ ಬರುತ್ತೆ. ನನಗೆ ಏನ್ ಮಾತಾಡಬೇಕು, ಏನ್ ಬಿಡಬೇಕು, ನನಗೆ ಏನು ಗೊತ್ತಾಗಲಿಲ್ಲ. ಸುಳ್ಳು ಹೇಳ್ತೀರಿ ನೀವು, ತಮಾಷೆ ಮಾಡ್ತೀರಿ ನೀವು ಅಂತೇಳಿ ನಾನು ಅವ್ರ ಹತ್ರ ವಾದ ಮಾಡಿದೆ. ಇಲ್ಲ ಸರ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವಿದ್ಯುತ್ ಅಣು ಸ್ಥಾವರ ಶಿವಮೊಗ್ಗ ಜಿಲ್ಲೆಯವರೆಗೆ ಬೇಸೂರು ಅನ್ನೋದನ್ನ ಆಯ್ಕೆ ಮಾಡಿದರೆ ನೀವು ಬೇಕಾದ್ರೆ ಪತ್ರವನ್ನು ನೋಡ್ಬೋದು. ನಾನು ಅವ್ರ ಮಾತನ್ನ ನಂಬಲಿಲ್ಲ. ಕೊನೆಗೆ ಅಧಿಕಾರಿಗಳನ್ನ ಕೇಳಿದಾಗ ಸರಿಯಾದ ಮಾಹಿತಿ ನಮಗೆ ಸಿಗಲಿಲ್ಲ. ಕೊನೆಗೆ ಅಧಿಕಾರಿಗಳು, ಸ್ನೇಹಿತರು ಎಲ್ಲ ಪಕ್ಷದಲ್ಲೂ ಇರ್ತಾರೆ. ಹಾಗಾಗಿ ನನಗೆ ಬೇಕಾದಂತಹ ಒಬ್ಬ ಅಧಿಕಾರಿ ನನಗೆ ಮಾಹಿತಿಯನ್ನು ಕೊಟ್ಟರು. ತಕ್ಷಣವಾಗಿ ನಾನು ಅದನ್ನು ನೋಡಿದಾಗ ನನಗೆ ಸ್ವಲ್ಪ ಶಾಕ್ ಆಗಿದೆ. ನಾನು ಶಾಸಕರನ್ನ ತಕ್ಷಣವಾಗಿ ನಾನು ಭೇಟಿ ಮಾಡಿದೆ. ಅವಾಗ ಅವರು ಎಲ್ಲ ಅಧಿಕಾರಿಗಳನ್ನ ಕರೆದು ಮಾತಾಡಿದ್ರು. ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನೋ ಆಗ್ರಹವನ್ನ ನಾವು ಅವತ್ತು ಮಾಡಿದ್ವಿ. DC ಅವರಿಗೆ ಆದೇಶ ಮಾಡಿದ್ರು. ಅದೇ ರೀತಿ ನಾನು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ BS ನಮ್ಮ ರಾಘವೇಂದ್ರ ಅವ್ರನ್ನ ಭೇಟಿ ಮಾಡಿದ್ವಿ. ಅವರು ಕೂಡ ಇದನ್ನು ಯಾವುದೇ ಕಾರಣಕ್ಕೂ ನಾನು ಸೆಂಟ್ರಲ್ ಅಲ್ಲಿ ಇದಕ್ಕೆ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದರು. ರಾಜ್ಯದಲ್ಲಿ ಯಾವ ಕಾರಣಕ್ಕೂ ಭೂಮಿಯನ್ನು ನಾನು ನನ್ನ ಸಾಗರದ ಜನತೆ ಪರವಾಗಿ ಹೇಳ್ತಾ ಇದ್ದೀನಿ. ಗೌಡ್ರೆ, ನೀವು ಹೆದರಬೇಡಿ ಅಂತ ಹೇಳಿ ತಕ್ಷಣವಾಗಿ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಎಲ್ಲ ಭೇಟಿ ಮಾಡಿ ಒಂದು ರೂಪವನ್ನ ಕೊಟ್ಟು, ಆದ್ರೂ ನಮಗೆ ಸಮಾಧಾನ ಇಲ್ಲ. ಯಾಕೆಂದ್ರೆ ಯಾವ ಟೈಮಲ್ಲಿ ಈಗ ಒಬ್ಬ DC ಆದೇಶ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿರುವಂತಹ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ NTPC ಅವರು ತಂದಿರುವಂತಹ ಒಂದು ಯೋಜನೆ. ಇದು ಕೇಂದ್ರ ಸರ್ಕಾರ ನಡೆಸಬೇಕು, ರಾಜ್ಯ ಸರ್ಕಾರದ ಪಾತ್ರ ಇದೆ.
MP ಅವರ ಪಾತ್ರ ಇರುತ್ತೆ, ಇದು ಶಾಸಕರ ಪಾತ್ರ ಇರುತ್ತೆ. ಇದರಲ್ಲಿ ಎರಡು ಗಮನದಲ್ಲಿ ಇಟ್ಕೊಳ್ಬೇಕು ನಾವೆಲ್ಲರೂ. ಕೇವಲ MLA ಪಾತ್ರ ಮಾತ್ರ ಇರುವುದಿಲ್ಲ. ನಾವು ಹೋರಾಟ ಮಾಡಲಿಕ್ಕೆ ತಯಾರಿದ್ದೇನೆ ನಿಮ್ಮ ಜೊತೆಗೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪರಿಸರ ಎನ್ನುವಂತ ಯೋಜನೆಗಳು ಇವತ್ತು ಬಹಳಷ್ಟು ಇವತ್ತು ಶರಾವತಿ ಇದರಿಂದ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಹೇಳಿದ್ರು. ಇವತ್ತು ಕಸ್ತೂರಿ ರಂಗನ್ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲರಿಗೆ ಮಾತನಾಡಿದಂತ ಎಲ್ಲರೂ ಅದು ವಿರೋಧ ಮಾಡಬೇಕು. ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಸರ್ಕಾರ ಅಂದ್ರೆ ನೀವು ತಿಳ್ಕೊಳ್ಳಿ, ಅದು ಸತ್ತು ಕುದುರೆ ಇದ್ದಂಗೆ, ಎಷ್ಟು ಬಡಿದ್ರೂ ಹೇಳೋದಿಲ್ಲ. ನಮಗೂ ಅನುಭವ ಆಗಿದೆ 40-50 ವರ್ಷದಿಂದ. ಎಷ್ಟು ಕೂಗಿದ್ರೂ ಕೂಡ ಸರ್ಕಾರದ ಕಿವಿಗೆ ಬೀಳೋದಿಲ್ಲ, ಅದಕ್ಕೆ ಮನಸ್ಸು ಪರಿವರ್ತನೆ ಆಗೋದಿಲ್ಲ. ಆದರೂ ಕೂಡ ನಾವು ಆಯ್ಕೆ ಮಾಡಿದ ಶಾಸಕರು, ನಾವು ಆಯ್ಕೆ ಮಾಡಿದ ಪಾರ್ಲಿಮೆಂಟ್ ಮೆಂಬರ್ಗಳು, ಇವರುಗಳೇ ಸರ್ಕಾರವನ್ನು ರಚನೆ ಮಾಡಿರ್ತಾರೆ. ಇವರುಗಳು ಜನಪರವಾಗಿ ಇರಬೇಕಾಗತ್ತೆ, ಜನರ ನೋವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಬೇಸೂರು ನಮ್ಮ ಜನರ ಕೂಗು, ಈ ಮಲೆನಾಡು ಪ್ರಾಂತ್ಯದ ಜನರ ಕೂಗು, ಈ ಕೂಗು ಡೆಲ್ಲಿಯ ಜನರಿಗೆ ಅರ್ಥ ಆಗಬೇಕು, ಅರ್ಥ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇಲ್ಲಿ ಏನಾಗಿದೆ ಅಂದ್ರೆ, ನಾವೇ ಆಯ್ಕೆ ಮಾಡಿದ ಸರ್ಕಾರ ನಮ್ಮನ್ನೇ ಕತ್ತಲಲ್ಲಿ ಇಡ್ತಾರೆ. ಹಾಗಾದ್ರೆ ಬೇಸೂರಿನಲ್ಲಿ ಒಂದು ಗ್ರಾಮ ಪಂಚಾಯಿತಿ ಇದೆ, ಅಲ್ಲಿ ಜನಪ್ರತಿನಿಧಿಗಳಿದ್ದಾರೆ, ಸಾಗರದಲ್ಲಿ ಒಬ್ಬರು ಶಾಸಕರಿದ್ದಾರೆ. ಹಾಗಾದ್ರೆ ಈ ಬೇಸೂರು ಗ್ರಾಮದಲ್ಲಿ ಒಂದು ಪರಮಾಣು ವಿದ್ಯುತ್ ಸ್ಥಾವರವನ್ನ ಮಾಡೋ ಯೋಚನೆ ಇದೆ ಅನ್ನುವ ಒಂದು ವಿಚಾರವನ್ನ ಕನಿಷ್ಠ ನಮ್ಮ ಶಾಸಕರು, ನಮ್ಮ ಗ್ರಾಮ ಪಂಚಾಯತಿ ಮುಖಾಂತರ ಜನರಿಗೆ ತಿಳಿಸ್ಬೇಕಲ್ಲ. ಅದನ್ನ ಮಾಡದೆ ಇವರು ಏಕಾಏಕಿ ನಮ್ಮ ತಲೆ ಮೇಲೆ ವಿಮಾನ ಹಾರಿಸೋದು, ಇಲ್ಲಿ ತಹಶೀಲ್ದಾರ್ ಅವರು ಇಲ್ಲಿ 2000 ಎಕರೆ ಇದೆ ಅಂತ ಹೇಳಿ DC-ಗೆ ವರದಿ ಕಳಿಸೋದು, DC ಅವರು ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಭೂಮಿ ಇದೆ, ಅಣು ವಿದ್ಯುತ್ ಸ್ಥಾವರಕ್ಕೆ ಬೇಕಾದಂತ ಎಲ್ಲ ರೀತಿಯ ಅನುಕೂಲತೆ ಇದೆ ಅಂತ ಹೇಳಿ ಇವರು ವರದಿ ಕಳಿಸೋದು. ಆ ವರದಿಗಳೆಲ್ಲ ಇದಾವೆ ನಮ್ಮ ಹತ್ರ. ಸರ್ ಮಾತಾಡ್ತಾ ಹೇಳಿದ್ರು 3 ತಲೆಮಾರುಗಳು ಕತ್ಲಲ್ಲಿ ಕಳೀತಿದ್ದಾರೆ ಅಂತ. ಸೊ ಅದಕ್ಕೆ ವಾಪಸ್ ಬರ್ತೀನಿ. ಈ 3 ಈಗ ಮತ್ತೆ ಕಸ್ತೂರಿ ರಂಗನ್ ವರದಿ ಬಂತು. ಈ 3 ಮುಳುಗಡೆಗಳು ಅಥವಾ ನಮ್ಮ ಬದುಕನ್ನ ಪಲ್ಲಟಗೊಳಿಸಿರುವಂತಹ ಸಂದರ್ಭಗಳಲ್ಲಿ ಆಗಿರುವ ಒಂದೊಂದು ಘಟನೆಯನ್ನ ನಾನು ನಿಮ್ ಗಮನಕ್ಕೆ ತರ್ತೀನಿ. ಇವತ್ತಿನ ಜನರೇಷನ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ನಾವು ಸ್ವಿಚ್ ಹಾಕಿದ್ರೆ ಕರೆಂಟ್ ಬರುತ್ತೆ, ಸೊ ನಾನು ಕ್ರಿಕೆಟ್ ನೋಡ್ಬೇಕು ಅಂದ್ರೆ TV ಬರುತ್ತೆ, TV ಕರೆಂಟ್ ಬರುತ್ತೆ. ಹಂಗಾಗಿ ನಾವು ಹಿಂದೆ ಏನು ಹೋರಾಟ ಆಗಿದೆ ಅಥವಾ ಏನು ನೋವುಗಳನ್ನ ಅನುಭವಿಸಿದ್ದಾರೆ ಅನ್ನೋದು ನಮ್ಮ ಯಾರ ಗಮನಕ್ಕೂ ಇಲ್ಲ. ಬಟ್ ಇಲ್ಲಿರೋ ಕೆಲವರಿಗಾರು ಗೊತ್ತಿರುತ್ತೆ. ನಾನು ಮಡೆನೂರು ಮುಳುಗಡೆ ಆಗಿದ್ದಾಗ ಒಂದು ಘಟನೆ ಪುನರ್ವಸತಿ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಬಟ್ ಶರಾವತಿ ಕೇಸಲ್ಲಿ ಎಷ್ಟು ಐತಿಹಾಸಿಕ ಅನ್ಯಾಯ ಆಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅಣು ಸ್ಥಾವರ ಬೇಡ ಅಂತ ಹೇಳ್ತಕ್ಕಂಥ ವಿಷಯವನ್ನ ನಾನು ಅತ್ಯಂತ ಪ್ರಬಲವಾಗಿ ವಿರೋಧವನ್ನ ನಾನು ನಮ್ಮ ಪಕ್ಷದ ಪರವಾಗಿಯೂ ವೈಯಕ್ತಿಕವಾಗಿಯೂ ನಾನು 100ಕ್ಕೆ 100 ಬೇಸೂರಿನಲ್ಲಿ ಅಣು ಸ್ಥಾವರ ಹಾಕೂಡುದು ಅಂತ ವಿರೋಧವನ್ನು ಮಾಡ್ತೇನೆ. ಹೋದರೂ ಕೂಡ ಅಲ್ಲಿಯ ಸುತ್ತಮುತ್ತಲಿನ ಜನರ ಮೇಲೆ, ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಅಂತಕ್ಕಂಥ ಮಾತನ್ನ ವೈಜ್ಞಾನಿಕವಾಗಿ ಹೇಳ್ತೀವಿ. ನಾವು ಊಹಾಪೋಹ ಹೇಳೋದಿಲ್ಲ, ಅದಕ್ಕೆ ವೈಜ್ಞಾನಿಕ ದಾಖಲೆಗಳಿದ್ದಾವೆ. ಯಾರು ಬಂದಿದ್ದಾರೆ ಸುಳ್ಳುಗಳು ಹೇಳ್ತಾ, ಸಬೂಬುಗಳು ಹೇಳ್ತಾ. ಆದ್ರೆ ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ಅವರು ವಂಚಿಸಿದ್ದಾರೆ ಅನ್ನೋದನ್ನ ಕೇಳಿ ಬಹಳ ಬೇಸರ ಆಯಿತು. ಇಲ್ಲಿರುವ ಪರ್ವತಗಳು, ಬೆಟ್ಟಗಳು, ಜೀವಜಾಲಗಳು ನಮ್ಮ ಅಸ್ತಿತ್ವದ ಭಾಗವಾಗಿದೆ. ಪ್ರೀತಿಯ ನನ್ನ ಸಹೋದರರೇ, ಇಲ್ಲಿರುವ ಈ ಅಮೂಲ್ಯವಾದ ಸಂಪತ್ತಿನ ಉಳಿವಿಗಾಗಿ, ನಮ್ಮ ಅಸ್ತಿತ್ವದ ಉಳಿವಿಗಾಗಿ ನಾವೆಲ್ಲರೂ ಒಗ್ಗೂಡಿದ್ದೇವೆ ಪ್ರೀತಿಯ ಸಹೋದರರೇ.